ವಿಧಾನಮಂಡಲ ಕಲಾಪಗಳಿಗೆ ಹಾಜರಾಗಲು ಶಾಸಕರ ನಿರುತ್ಸಾಹ. ಪದೇ ಪದೇ ಕಲಾಪಗಳಿಗೆ ಗೈರಾಗ್ತಾ ಇದ್ದಾರೆ ಶಾಸಕರು. ಸ್ಪೀಕರ್ ಇದಕ್ಕೆ ಗರಂ ಆಗಿಬಿಟ್ಟಿದ್ದಾರೆ. ನೋಡಿ, ವಿಧಾನಮಂಡಲ ಕಲಾಪಗಳಿಗೆ ಹಾಜರಾಗಲು ಶಾಸಕರು ಯಾಕೋ ಉತ್ಸಾಹ ತೋರಿಸ್ತಾ ಇಲ್ಲ. ಪದೇ ಪದೇ ಕಲಾಪಗಳಿಗೆ ಗೈರಾಗ್ತಾ ಇದ್ದಾರೆ ಶಾಸಕರು. ಸ್ಪೀಕರ್ ಅದಕ್ಕೆ ಏನಾಗಿದ್ದಾರೆ, ಗರಂ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಕಲಾಪಕ್ಕೆ ಗೈರಾಗ್ತಾ ಇರುವಂತಹ ಶಾಸಕರಿಗೆ ಏನಿದ್ದಾರೆ, ಸೊ ಇವರ ವಿರುದ್ಧವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಲಾಪಕ್ಕೆ ಬಾರದಿದ್ರೆ ಅನುದಾನಕ್ಕೆ ಕತ್ತರಿ ಹಾಕಬೇಕಾಗುತ್ತೆ ಅನ್ನುವಂತಹ ಚಿಂತನೆಯನ್ನ ನಡೆಸಿದ್ದಾರೆ. 75% ಗೈರಾದ್ರೆ ಅಂತಹ ಶಾಸಕರ ಅನುದಾನಕ್ಕೆ ಕತ್ತರಿಯನ್ನ ಹಾಕಲಿದ್ದಾರೆ. ಈ ಬಗ್ಗೆ ಹೊಸ ನಿಯಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಯಮವನ್ನ ರೂಪಿಸಬೇಕು ಅಂತ ಹೇಳಿ ಚಿಂತನೆಯನ್ನ ಕೂಡ ಸ್ಪೀಕರ್ ಮಾಡಿದ್ದಾರೆ. ಕಲಾಪವನ್ನ ಸಕ್ರಿಯವಾಗಿ ಇಡಬೇಕು ಅನ್ನುವಂತಹ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣವಾಗಿ ಈ ಒಂದು ನಿರ್ಧಾರದ ಅವಶ್ಯಕತೆ ಇದೆ ಅನ್ನುವಂತಹ ಚಿಂತನೆ ಮಾಡಿದ್ದಾರೆ ಸ್ಪೀಕರ್. ಶಾಸಕರಲ್ಲಿ ಸದನ ಗಾಂಭೀರ್ಯವನ್ನ ಹೆಚ್ಚಿಸುವಂತಹ ಸಲುವಾಗಿ ಸ್ಪೀಕರ್ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಶಾಸಕರು ಸರಿಯಾಗಿ ಬರಬೇಕು ಟೈಮಿಂಗ್ಸ್ಗೆ ಅಂತ ಹೇಳಿ ಹೊರಗಡೆ ಊಟ ತಿಂಡಿ ಅಂತ ಹೇಳಿ ಒಂದೊಂದು ವಿಚಾರಗಳನ್ನು ಹೇಳ್ತಿರ್ತಾರಂತೆ. ಸದನದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು, ಊಟ ತಿಂಡಿ ಕಾಫಿ ಟೀ ಎಲ್ಲ ಬರುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ರು. ಡಿಸಿಪ್ಲಿನ್ ಆಗಿ ಇರಬೇಕು, ಶಾಸಕರು ಆಗಾಗ ಎದ್ದೋಗಬಾರ್ದು, ಆ ರೀತಿಯಾಗಿ ಏನೆಲ್ಲ ಹೊಸತನವನ್ನು ತರಲಿಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಸ್ಪೀಕರ್ ಅವರು ಕೂಡ ತಂದರು. ಅಟೆಂಡೆನ್ಸು ಕೂಡ ತಗೊಳ್ತಾ ಇದ್ರು. ಯಾರ್ಯಾರು ಬರ್ತಾರೆ ಹೋಗ್ತಾರೆ ಎಲ್ಲ CC ಕ್ಯಾಮ್ರಾದಲ್ಲಿ ನೋಡಿಕೊಂಡು ಇಂಥವ್ರು ಬಂದರು ಫಸ್ಟು ಅಂಥೇಳಿ ಕೂಡ ಅವ್ರಿಗೆ ಪ್ರಶಂಸೆಯನ್ನು ಕೂಡ ನೀಡ್ತಾ ಇದ್ರು. ಬಹಳಷ್ಟು ರೀತಿಯಾಗಿ ಕೂಡ ಖಾದರ್ ಸ್ಪೀಕರ್ ಆದಂತಹ ನಂತರವಾಗಿ ಚೇಂಜಸನ್ನು ಕೂಡ ಮಾಡಿದರು. ಬಟ್ ನೋಡಿ, ಈಗ ಕಾಲೇಜಲ್ಲಿ ಅಟೆಂಡೆನ್ಸ್ ಕೇಳ್ತಾರಲ್ಲ 75%, ಆ ಥರ ಸ್ಪೀಕರ್ ಅವರು 75% ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಬರಬೇಕು, ಅಷ್ಟಾದರೂ ಹಾಜರಾಗಬೇಕು ಅಂಥೇಳಿ. ಸೊ ಈ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರಾಘವೇಂದ್ರ. ಎಸ್ ರಾಘವೇಂದ್ರ, ನೋಡಿ, ಶಾಸಕರೇ ಬರ್ತಾ ಇಲ್ಲ ಕಲಾಪಕ್ಕೆ ಅಂತಂದರೆ ಕುಂದು ಕೊರತೆ ಚರ್ಚೆಗಳು ಮಾಡುವಂಥದ್ದು ಯಾರಿಗೋಸ್ಕರ? ಹಾಗಿದ್ರೆ ಬರಬೇಕಲ್ವಾ ಅವರು? ಸೊ ಈ ಸಂಬಂಧವಾಗಿ ಸ್ಪೀಕರ್ ಯಾಕೆ ಗರಂ ಆದರು, ಯಾಕೆ ಶಾಸಕರು ಬರ್ತಾ ಇರಲಿಲ್ವಾ? ಸೊ ಈ ಸಂಬಂಧವಾಗಿ ಯಾವ ಚಿಂತನೆಗೆ ಬಂದಿದ್ದಾರೆ ಸ್ಪೀಕರ್, ಏನಿದೆ ಮಾಹಿತಿ? ಕುಸುಮಾ, ಪ್ರಮುಖವಾಗಿ UT ಖಾದರ್ ಸ್ಪೀಕರ್ ಆಗಿ ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ಸಾಕಷ್ಟು ಸುಧಾರಣೆಗಳನ್ನು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಸದನದಲ್ಲಿ ಶಾಸಕರ ಹಾಜರಿ ಏನಿದೆ ಅದು ಸರಿಯಾಗಿ ಇರ್ತಿರ್ಲಿಲ್ಲ. ಹೀಗಾಗಿ ಕೆಲವೊಂದಿಷ್ಟು ಜನ ಬರೋರು, ಕೆಲವೊಂದಿಷ್ಟು ಜನ ಬರ್ತಿರ್ಲಿಲ್ಲ. ಕಾಟಾಚಾರಕ್ಕೆ ಸದನ ನಡೀತೈತೆ ಅಂತ ಹೇಳ್ಬಿಟ್ಟು ಟೀಕೆಗಳು ಸಹ ವ್ಯಕ್ತವಾಗ್ತಾ ಇದ್ವು. ಹೀಗಾಗಿ ಸಾಕಷ್ಟು ಕೆಲವೊಂದಿಷ್ಟು ತಂತ್ರಗಾರಿಕೆ ಮಾಡುವ ಮುಖಾಂತರ ಶಾಸಕರನ್ನು ಸೆಳೆಯುವಂಥ ಪ್ರಯತ್ನವನ್ನು ಸ್ಪೀಕರ್ UT ಖಾದರ್ ಅವರು ಅಧಿಕಾರ ವಹಿಸ್ಕೊಂಡಾಗಿಂದನೂ ಸಹ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲು 100% ಹಾಜರಾತಿ ಕೊಟ್ಟಂತಹ ಶಾಸಕರಿಗೆ ಪ್ರಶಸ್ತಿಯನ್ನು ಕೊಡುವ ಮುಖಾಂತರ ಅವರನ್ನು ಉರಿದುಂಬುವಂತಹ ಕೆಲಸವನ್ನು ಸ್ಪೀಕರ್ ಅವರು ಮಾಡಿದ್ರು. ಇದೀಗ ಅದು ಅಷ್ಟು ಮಾಡಿದ್ರು ಸಹ ಕೆಲವೊಂದಿಷ್ಟು ಶಾಸಕರು ಸರಿಯಾಗಿ ಸದನಕ್ಕೆ ಬರ್ತಾ ಇಲ್ಲ, ಹೊರಗಡೆ ಇರ್ತಾರೆ, ಇಲ್ಲಂದ್ರೆ ಯಾವ್ದನ್ನ ಸಚಿವರ ರೂಮಲ್ಲಿ ಇರ್ತಾರೆ. ಈ ರೀತಿ ಆಗ್ತಾ ಇರ್ತಕ್ಕಂಥಕ್ಕೆ ಸಾಕಷ್ಟು ಬೇಸರವನ್ನು ಸಹ ವ್ಯಕ್ತಪಡಿಸಿದ್ರು. ಜೊತೆಗೆ ವಿಪಕ್ಷಗಳು ಸಹ ಸಾಕಷ್ಟು ಟೀಕೆಯನ್ನು ಮಾಡಿದ್ವು. ವಿಪಕ್ಷದವರು ಬಂದು ಕೂತ್ಕೊಂಡ್ರು, ಆಡಳಿತ ಪಕ್ಷದವರು ಬರ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ರು. ಹೀಗಾಗಿ ಇದಕ್ಕೆ ಒಂದು ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಸ್ಪೀಕರ್ ಅವರೊಂದು ಮಹತ್ವದ ಕಾರ್ಯಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾರು ಸದನಕ್ಕೆ ಬರೋದಿಲ್ವೋ ಶಾಸಕರು, ಅಂಥವರ ಕ್ಷೇತ್ರಗಳಿಗೆ ಅನುದಾನಕ್ಕೆ ಕತ್ತರಿ ಹಾಕಿಸುವಂತಹ ಪ್ರಯತ್ನವನ್ನು ಮಾಡೋದಕ್ಕೆ ಇದೀಗ ಮುಂದಾಗಿರ್ತಕ್ಕಂಥದ್ದು. ಈಗಲಾದರೂ ಸಹ ಅನುದಾನ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕಾದರೂ ಸಹ ಸದನಕ್ಕೆ ಬರ್ತಾರೆ, ತಮ್ಮ ಕ್ಷೇತ್ರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ಅನ್ನೋದು ಸ್ಪೀಕರ್ ಅವರ ಆಸೆ. ಈ ನಿಟ್ಟಿನಲ್ಲಿ ಈ ಒಂದು ತಂತ್ರಗಾರಿಕೆಯನ್ನು ಸ್ಪೀಕರ್ ಅವರು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈಗ ಸದನ ಆರಂಭವಾಗಿ ಎಷ್ಟೋ ಹೊತ್ತು ಕಳೆದ್ರೂ ಸಹ ಕೆಲವೊಂದು ಶಾಸಕರು ಸರಿಯಾಗಿ ಸದನಕ್ಕೆ ಆಗಮಿಸೋದಿಲ್ಲ. ಇದು ಸಾಕಷ್ಟು ಟೀಕೆಗೂ ಸಹ ವ್ಯಕ್ತವಾಗ್ತಾ ಇತ್ತು. ಹೀಗಾಗಿ ಇದನ್ನು ಸುಧಾರಿಸೋದಕ್ಕೆ ಈ ರೀತಿ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರ್ತಕ್ಕಂಥದ್ದು. ಕುಸುಮಾ. ಎಸ್ ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.